Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Ephesians, chapter 6, verse 17. Accept salvation as a helmet and the word of God as the sword which the Spirit gives you. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಹೌದು, ನಾವು ಸತ್ಯವೇದದ ವಾಕ್ಯವನ್ನು ಪ್ರತಿನಿತ್ಯ ಮನನ ಮಾಡ್ತಾ ಬರ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಇವತ್ತು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ಒಂದು ಕತ್ತಿಗೆ ಹೋಲಿಸಲ್ಪಟ್ಟಿದೆ ಪ್ರಿಯರೇ. ದೇವರ ವಾಕ್ಯವನ್ನು ಕತ್ತಿಗೆ ಇಲ್ಲಿ ಹೋಲಿಸಿದ್ದಾರೆ. ಯುದ್ಧ ರಂಗದಲ್ಲಿ ಸೈನಿಕರು 2 ವಿಧವಾದ ಆಯುಧಗಳನ್ನು ಉಪಯೋಗಿಸುತ್ತಾರೆ. ಅವುಗಳಲ್ಲಿ ಒಂದು ತಮ್ಮ ರಕ್ಷಣೆಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ತಮ್ಮ ರಕ್ಷಣೆಗಾಗಿ ಯಾವುದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಅಂದರೆ ತಲೆಗೆ ಶಿರಸ್ತ್ರಾಣ ಮತ್ತು ದೇಹಕ್ಕೆ ಕವಚ ಮತ್ತು ಪಾದಗಳಿಗೆ ಪಾದರಕ್ಷೆಯನ್ನು ಧರಿಸಿ ಅವರು ಸುರಕ್ಷಿತವಾಗಿರಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆಯೇ ಅದೇ ವೇಳೆಯಲ್ಲಿ ಶತ್ರುಗಳನ್ನು ಎದುರಿಸಿ ನಿಲ್ಲಲಿಕ್ಕೆ, ತಮ್ಮ ವಿರೋಧವಾಗಿ ಬಂದಿರತಕ್ಕಂಥ ಶತ್ರುವನ್ನು ಸೋಲಿಸಲಿಕ್ಕೆ ಕೂಡ ಕೆಲವೊಂದು ಆಯುಧಗಳನ್ನು ಬಳಸುತ್ತಾರೆ. ಅವುಗಳು ಯಾವುವೆಂದರೆ ಬಿಲ್ಲು, ಈಟಿ, ಖಡ್ಗ ಮುಂತಾದವುಗಳನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಸತ್ಯವೇದದಲ್ಲಿಯೂ ಕೂಡ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸ್ತಾ ಇದೆ, ನೀವು ಖಡ್ಗವನ್ನು ಹಿಡಿದುಕೊಳ್ಳಿರಿ. ಯಾವುದಕ್ಕೆ? ಸೈತಾನನನ್ನು, ವೈರಿಯನ್ನು ಸೋಲಿಸಲಿಕ್ಕೆ, ಸೈತಾನನ್ನು ಹೊಡೆದೋಡಿಸಲಿಕ್ಕೆ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ಯಾವ ಕತ್ತಿಯನ್ನು ಹಿಡಿದುಕೊಳ್ಳಬೇಕೆಂದರೆ ಸ್ಪಷ್ಟವಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ, ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಬೇಕು ಎಂಬುದಾಗಿ. ಇದು ನಮಗೆ ಆಯುಧವಾಗಿದೆ ಪ್ರಿಯರೇ. ಯಾವುದಕ್ಕಾಗಿ ಅಂದರೆ ಸೈತಾನನನ್ನು ಗೆಲ್ಲಲಿಕ್ಕೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಯುಧ ದೇವರ ವಾಕ್ಯವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಲಿಕ್ಕೆ ಬಂದನು ಪ್ರಿಯರೇ. ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸ್ತಾ ಇರುವಾಗ ನಮ್ಮ ಯೇಸು ಸ್ವಾಮಿ ದೇವರ ವಾಕ್ಯವೆಂಬ ಕತ್ತಿಯನ್ನು ಉಪಯೋಗಿಸಿದರು. ಸತ್ಯವೇದದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಎತ್ತಿ ತೋರಿಸುತ್ತಾ ಸೈತಾನನನ್ನು ಸೋಲಿಸಿಬಿಟ್ಟರು ಪ್ರಿಯರೇ. ಸತ್ಯವೇದದ ವಾಕ್ಯಗಳನ್ನು ಹಿಡಿದುಕೊಂಡು ನಾವು ನಮ್ಮ ವೈರಿಗಳನ್ನು, ಸೈತಾನನನ್ನು ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಪ್ರಿಯರೇ. ಯೇಸು ಸ್ವಾಮಿ ಎಲ್ಲ ಸಂದರ್ಭದಲ್ಲಿ ದೇವರ ವಾಕ್ಯವನ್ನೇ ಆತುಕೊಂಡಿದ್ದರು. ಆದುದರಿಂದ ಯೇಸು ಸ್ವಾಮಿಯ ಜ್ಞಾನ ಅಪರಿಮಿತವಾದದ್ದಾಗಿತ್ತು. ಆತನ ಜ್ಞಾನ ವೇದ ಪಂಡಿತರ ಮತ್ತು ಶಾಸ್ತ್ರಿಗಳ, ಫರಿಸಾಯರ ಜ್ಞಾನಕ್ಕಿಂತಲೂ ಅಧಿಕವಾದಂಥದ್ದಾಗಿತ್ತು. ಹೌದು, ದೇವರು ನಿನಗೆ ಇವತ್ತು ಜ್ಞಾನವನ್ನು ಕೊಡಬೇಕೆಂದರೆ ದೇವರ ವಾಕ್ಯವನ್ನು ನೀನು ಓದುತ್ತಾ ಇರು. ಸೈತಾನನು ನಿನಗೆ ವಿರೋಧವಾಗಿ, ವೈರಿಗಳು ನಿನ್ನ ವಿರೋಧವಾಗಿ ಬಂದಿರುವಾಗ ನೀನು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೋ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಿ ಅದನ್ನು ಬಾಯಿಪಾಠವಾಗಿ ಕಲಿತುಕೋ. ಸತ್ಯವೇದದ ವಾಕ್ಯ ಕತ್ತಿಯಾಗಿದೆ. ಇದು ಎಂಥ ಕತ್ತಿಯಾಗಿದೆ ಅಂದರೆ ಇದು ಈ ಬಾಯಿ ಕತ್ತಿಯಾಗಿದೆ. ಹೇಳುವಂಥವನಿಗೂ ಮತ್ತು ಕೇಳುವಂಥವನಿಗೂ ಕೂಡ ಇದು ಈ ರೀತಿ ಚುಚ್ಚಿ ಕೊಂದು ಹಾಕುವಂಥದ್ದಾಗಿದೆ. ಆದುದರಿಂದ ಸೈತಾನನನ್ನು ಎದುರಿಸಬೇಕಾದರೆ ದೇವರ ವಾಕ್ಯವನ್ನು ಹಿಡಿದುಕೊಳ್ಳ್ರಿ ಮತ್ತು ನಿಮ್ಮನ್ನು ನೀವು ಕೂಡ ಸ್ಪಷ್ಟವಾಗಿ ಅರಿತುಕೊಳ್ಳಲಿಕ್ಕೆ, ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ. ಯಾಕೆಂದರೆ ಅದು ಎದುರಿಗೆ ನಿಲ್ಲುವವರನ್ನು ಕೂಡ ಕೊಲ್ಲುವುದು. ಅದೇ ರೀತಿಯಲ್ಲಿ ಸರಿಯಾಗಿ ಉಪಯೋಗಿಸದೆ ಹೋದಲ್ಲಿ ಯಾರು ಉಪಯೋಗಿಸ್ತಾ ಇದ್ದಾರೋ ಅವರನ್ನು ಕೂಡ ಕೊಂದು ಹಾಕುವಂಥದ್ದಾಗಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಸೈತಾನನ ತಂತ್ರಗಳನ್ನು ಅರಿತುಕೊಂಡವರಾಗಿ ಸೈತಾನನಿಗೆ ವಿರೋಧವಾಗಿ ನಿಲ್ಲಬೇಕಾದ್ರೆ ದೇವರ ವಾಕ್ಯಗಳನ್ನು ನೀವು ಅರಿತುಕೊಂಡವರಾಗಿರಬೇಕು. ಸೈತಾನನು ನಿಮ್ಮ ವಿರೋಧವಾಗಿ ಹೇಳುವಾಗ ವಾಗ್ದಾನದ ವಚನಗಳನ್ನು ಹೇಳಿ ಅವನನ್ನು ಎದುರಿಸಿ ನಿಲ್ಲಿರಿ. ಖಂಡಿತವಾಗಿಯೂ ಅವನು ಓಡಿ ಹೋಗುವಂತೆ ದೇವರು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ.
ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ದೇವರ ವಾಕ್ಯವು ಒಂದು ಕತ್ತಿಯಾಗಿದೆ ಎಂಬುದಾಗಿ ನೀನು ಕಲಿಸಿಕೊಟ್ಟಿದ್ದೆ ದೇವರೇ, ನಿನಗೆ ಸ್ತೋತ್ರಪ್ಪ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂದು ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೇ. ನಾವೆಲ್ಲರೂ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸೈತಾನನನ್ನು ಎದುರಿಸಿ ನಿಲ್ಲಲಿಕ್ಕೆ, ನಮ್ಮನ್ನು ನಾವು ನಿನ್ನಲ್ಲಿ ಸುರಕ್ಷಿತವಾಗಿರಲಿಕ್ಕಾಗುತ್ತೆ. ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.